ಎಂಥದನಪ್ಪ ಅದು? ಪಾರು, ಕಾಪಿ ತಗೊಂಬ. ಶ್ರೀ ಯಾನ ಇಷ್ಟ ಬಿರ್ನ ಎದ್ಬಿಟ್ಟಿದಾರಿ. ಪಾವು ಯಾನ ಇಷ್ಟ ಬಿರ್ನ ಎದ್ಬಿಟ್ಟಿದಾರೆ ಅಂತ ಕೇಳಿದ್ರಿ, ಇದು ಯಾಕೊಳ ನಾಯಿ ಹರ್ಚ್ಕೊಂಡಂಗ ಹರ್ಚ್ಕೊಂಡಿರಿ. ನಾನು ಹಾಕಿ ಕಳಿಸ್ತದು ನಿನಗೆ ನಾಯಿ ಹರ್ಚ್ಕೊಂಡಂಗೆ ಕೇಳಿಸ್ತಾ? ಹರ್ಚ್ಕೊಂಡಿದ್ದೇನ ದಿಟ್ಟವಾಗ್ಲೂ ನಾಯಿ ಎತ್ತಂಗೆ ಕೇಳಿಸ್ತು. ಅದು ಪಾರು, ರಾತ್ರಿ ನಾನು ಒಂದು ನಾಯಿ ಸಿನಿಮಾ ನೋಡ್ತಾ ಇದ್ದಿ. ಕಥೆ ಏನಾಯ್ತಪ್ಪ ಅಂದ್ರೆ, ಆ ಯಜಮಾನ ನಾಯಿನ ಹಟ್ಟಿಲ್ ಕೂಡ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಾನೆ. ಕೆಲ್ಸಕ್ಕೆ ಹೋಗ್ಬೇಕಾರೆ ರೋಡ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾನೆ. ಆ ನಾಯಿ ಯಜಮಾನ ಬತ್ತಾನೆ ಅಂತ ಕಾಯ್ತಾ ಇರ್ತಾನೆ. ಕೊನೆಗೆ ಆ ನಾಯಿಗೆ ವಿಷಯ ಗೊತ್ತಾಗ್ಬಿಟ್ಟು ಅಂತ ಅಳ್ತಾ ಇರ್ತಾನೆ. ಅದ್ರ ಎಫೆಕ್ಟ್ ಇದು. ಪಾಪ ಅಲ್ವಾ ನಾಯಿ. ಏ ಪಾರು, ನಾಯಿ ಅವಳದ್ದು ಸಿನಿಮಾ ಕತೆ, ಅದಕ್ಕೆ ಯಾಕೆ ಈ ಪಟ್ಟಿ ಎತ್ತಾಯ? ಬಾವು ಆದ್ರೂ ಕ್ಯಾಟ್ ನನ್ನ ನೆನೆಸ್ಕೊಂಡ್ರೆ ನಂಗೆ ತಾನೇ ಅಳ ಬರ್ತದೆ. ಅಯ್ಯೋ ತಟ್ಟು ಪಟ್ಟೆತ್ತದೆ, ಅದು ಕ್ಯಾಟ್ ಅಲ್ಲ, ಡಾಗು. ಹಿಡಿದ್ರಿ ಜಾಡ. ಜಾಡ್ ಹಿಡಿತೀನಿ. ನಾಷ್ಟ ರೆಡಿ ಮಾಡಿದಯಾ? ಒಂದೊತ್ತಿದ್ರೆ ಒಳ್ಳೇದಾಯ್ತದೆ ಅಂತ ಅತ್ತೆಯವ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ನಾ ಯಾರು ಮಾಡಿಲ್ಲ. ಅತ್ತ ಸೊಸೆ ಇಬ್ರು ಸೇರ್ಕೊಂಡು ಒಂದೊತ್ತು ಅನ್ಕೊಂಡು ನನಗೆ ಸಾಯಿಸ್ಬಿಡ್ತಿದಾರಿ. ನನಗೆ ಗೊತ್ತಾರ ಪಾಪಕ್ಕ. ಒಂದೊತ್ತು ಉಂಡೆ ಇದ್ರೆ ಏನ್ ಪ್ರಾಣ ಹೊಂಟೋಗ್ಬಿಟ್ಟದ. ಅದ್ ಯಾಕೊಳ್ಳೆ ನಾ ಆಡ್ದಂಗ ಆಡಿರಿ. ಶಂಕರೇಶ್ವರ, ಯಾನಾಯ್ತಪ್ಪ ನನಗೆ? ನಾ ಯಾಕೆ ಇಲ್ಲಿಗೆ ಬಂದಿ? ಪಾರು ಬಾಗಿಲು ತಗ. ಹೋಗಿ ಬಾವು, ನಾನು ಬಾಗ್ಲು ತೆಗೆದ್ರೆ ನೀವು ನನ್ನ ಪುನಃ ಕಚ್ತೀರಿ. ನಾನು ತೆಗಿಯಕ್ಕಿಲ್ಲ. ಕಚ್ಚಲ್ಲ ತೆಗಿಯವ. ನೀವ್ ಹೊಟ್ಟೆಲಿರೋ ಗಂಟ ನಾನು ಬಾಗ್ಲು ತೆಗಿಯಕ್ಕಿಲ್ಲ ಅಂದ್ರೆ ತೆಗಿಯಕ್ಕಿಲ್ಲ. ರಮ್ಯಾ, ನನಗೆ 3 ಸೀರೆ ಫೋಟೋ ತೆಗೆದು ವಾಟ್ಸಪ್ ಮಾಡಿದ್ದೀನಿ. ನಂಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೆ. ಹಬ್ಬ ಹತ್ರ ಬಂತಲ್ಲ, ಬ್ಲೌಸ್ ಹೊಲಿಸ್ಕೋಬೇಕು. ಮಧುರ ಅವ್ರೆ. ರಮ್ಯಾ, ಮನೆಗೆ ಯಾರೋ ಬಂದಿದ್ದಾರೆ, ನೀನು ನೋಡಿ ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡು. ಓಕೆಮಾ, ಬಾಯ್. ಬನ್ನಿ ಗೌಡ್ರೆ. ಮಧುರ ಅವ್ರೆ, ಫೋನ್ಲಿ ನನ್ನ ಯಾರೋ ಅಂದ್ಬಿಟ್ರಿ. ಮನೆಗೆ ಬಂದವ್ರನ್ನ ಯಾರೋ ಬಂದ್ರು ಅಂತ ಹೇಳ್ದೆ, ಇನ್ನೇನು ಹೇಳಬೇಕಿತ್ತು? ನನಗೆ ಶಾನೆ ಬೇಕಾದವರು ಅಂತ ಹೇಳಿದ್ರೆ ನನಗೂ ಬೆಣ್ಣೆ ತಿಂದಷ್ಟೇ ಖುಷಿಯಾಗಿರೋದಪ್ಪ. ಗೌಡ್ರೆ, ಫೋನ್ ಮಾಡ್ದವ್ರಿಗೆಲ್ಲ ನಿಮ್ಮ ಬಗ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನನಗೆ ಬೇಕಾದವರು ನನ್ನ ಮನ್ಸಲ್ಲಿದ್ರೆ ಸಾಕು. ಅಂತೂ ನಾನು ನಿಮ್ಮ ಮನ್ಸಲ್ಲ ನಿಂತು ಒಪ್ಪುಗಟ್ರಿಲ್ಲ, ಅಷ್ಟೇ ಸಾಕು. ಆ ವಿಷಯ ಬಿಡಿ ಗೌಡ್ರೆ. ಈ 3 ಸೀರೆಯಲ್ಲಿ ನಂಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ? ಮಧುರ ಅವರೇ, ನೀವು ಸೀರೆ ಉಟ್ಕೊಂಡ್ರು ಚಂದ ಕಾಣಿಸ್ತಿದರಿ, ಉಟ್ಕೊಳ್ಳಿಲ್ಲ ಅಂದ್ರೂ ಚಂದ ಕಾಣಿಸ್ತಿದರಿ. ಏನಂದ್ರೆ? ಅಂದ್ರೆ ಈ 3 ಸೀರೆ ಅಲ್ಲ, ಯಾವ ಸೀರೆ ಉಟ್ಕೊಂಡ್ರು ಚಂದ ಕಾಣಿಸ್ತಿದರಿ. ಯಾಕಂದ್ರೆ ನೀವು ಅಪ್ಸರೆ. ಹೌದಾ ಗೌಡ್ರೆ? ಇಷ್ಟೊತ್ತು ಹೋಗ್ಲಿ, ಈಗ ನಾಯಿ ತರ ಬೊಗ್ಲತ್ತಿದ್ದೀರಾ? ಮಧುರ ಅವ್ರೆ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಬರ್ತಾ ಇಟ್ಟುಟ್ಕೊಂಡ್ ಬಂದಿದ್ನಲ್ಲ, ಗಂಟು ಕಾಂಟ್ರಾ ಸಿಗಾಕೊಂಡ್ಬಿಟ್ಟದೆ. ಸರಿ, ಈ 3 ಸೀರೆಯಲ್ಲಿ ಯಾವ್ದು ಬೆಸ್ಟ್? ಮಧುರ ಅವ್ರೆ, ನೀವು ಈ 3 ಸೀರೆಗಿಂತ ಬೆಳಿ ಸೀರೆ ಉಟ್ಕೊಂಡ್ರೆ ಮಿಂಚಿನ ತಾರೆ ಲಕ್ಷ್ಮಿ ತರ ಕಾಣಿಸ್ತಿದಾರಿ. ಹೌದಾ? ಹೂ ಮಧುರ ಅವ್ರೆ, ಅವರು ಬೆಂಕಿ ಬಲ್ಲೆ ಸಿನಿಮಲ್ಲಿ ಬಿಳಿ ಸೀರೆ ಉಟ್ಕೊಂಡ್ರಲ್ವಾ, ಹಂಗ. ಯಾಕೆ ಮಧುರ ಅವ್ರೆ ಗುರಾಯಿಸಿರಿ ಇಷ್ಟ ಅಣ್ಣ? ಗೌಡ್ರೆ, ಆ ಸಿನಿಮಾದಲ್ಲಿ ಲಕ್ಷ್ಮಿ ಅವರು ವಿಧವೆ, ಅದಕ್ಕೆ ಬಿಳಿ ಸೀರೆ ಉಟ್ಕೊಂಡಿದ್ರು. ಗೊತ್ತಿದ್ದು ನನ್ನ ಅವ್ರಿಗೆ ಹೋಲಿಸ್ತಿದ್ದೀರಾ? ಅಯ್ಯೋ, ಇಂಥ ಮಾತ ಕೇಳಿಸ್ಕೊಳ್ಳೋಕ್ಕಿಂತ ಆಕಾಶದಲ್ಲಿ ಗರುಡ, ನಾನು ಆಗ್ಬಾರ್ದ ಕಿವುಡ. ಮಧುರ ಅವ್ರ ಶಂಕರೇಶ್ವರ ಮೇಲೆ ಆಣೆಗಳು ಅವರು ವಿಧವೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಜಾಗ ಖಾಲಿ ಮಾಡಿ. ಮಧುರ ಅವ್ರೆ, ನೀವು ಈ ಪಟ್ಟಿ ಪಾಪ ಮಾಡ್ಕೋಬೇಡಿ. ಗೊತ್ತಿಲ್ಲ ಅಂತ ಹೇಳಿದ್ನಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಕೋಪ ಬಂದು ನಿಮಗೇನಾದ್ರೂ ಮಾಡೋ ಮುಂಚೆ ಫಸ್ಟ್ ಜಾಗ ಖಾಲಿ ಮಾಡಿ. ಗೌಡ್ರೆ, ಯಾಕೆ ಹೀಗಾಡ್ತಿದ್ದೀರಾ?
ಸರ ಇದು ಏನಾಯ್ತಪ್ಪ ನನಗೆ ಈಗ ಮಾಡೋದಕ್ಕೆ ಮಧುರವ್ರೇನಾದ್ರು ಬೇಜಾರು ಮಾಡ್ಕೊಂಬಿಟ್ರ ನಾನೊಂದು ಅಲೋ ಅತ್ಯವ್ವ, ಯಾನ್ ಕುಸು ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟಿದೆ ಚಂದಾಗದೆಯಾ? ನಾನ್ ಚಂದಾಗವ್ನಿ ಅತ್ಯವ್ವ, ಭಾವನೆ ಚಂದಾಗಿಲ್ಲ. ಆ ದನ ಕಾಯಿಂದ ಇದ್ದಿದ್ದೆ ಬಿಡು, ನಿನ್ನಿಸಿ ಏನಾದ್ರು ಇದ್ರೆ ಏಳು. ಅತ್ಯವ್ವ, ಭಾವ ನಾಯಿ ಆಡ್ದಂಗ ಆಡ್ತಾವ್ರೆ. ಕೂಸು ಅವ್ನ ಹಂಗೆಯ ಊಟದಾಗಿಂದ ನಾಯಿ ಆಡ್ದಂಗೆ ಆಡ್ತಾವ್ನೆ. ಎಲ್ಲ ಅವ್ನ ಅಪ್ಪನ ಬುದ್ಧಿನೇ ಬಂದದೆ. ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಬಿಡು. ಅಯ್ಯೋ ಅತ್ಯವ್ವ, ಅವ್ರ ನಾಯಿ ಆಡ್ದಂಗ ಆಡ್ತವ್ರೆ ಅಂತ ಹೇಳಿದ್ದು ನೀವ್ ತಿಳ್ಕೊಂಡಂಗಲ್ಲ. ಅವ್ರ ದಿಟ್ಟವಾಗ್ಲೂ ನಾಯಿ ತರ ಕೂಗ್ತಾರೆ, ಕುರ್ರ್ ಅಂತಾರೆ, ಬೌ ಬೌ ಅಂತ ಬೊಗಳ್ತಾರೆ. ಅಷ್ಟೇ ಯಾಕೆ ಇವತ್ ನನ್ ಕೈನ ನಾಯಿ ತರ ಕಚ್ಬಿಟ್ರು. ಕೂಸು ಏನ್ ಹೇಳ್ತಾ ಇದ್ದಿ? ದಿಟ್ಟಾನೆ ಹೇಳ್ತಾವ್ನೆ. ಹಂಗಂದೆಯ? ಇದ್ದಕ್ಕಿದ್ದಂಗೆ ಏನಾಯ್ತಾ ದನಕಾಯವನ್ಗೆ? ಹುಚ್ಚಿನಾಯಿ ಗಿಚ್ಚಿನಾಯಿ ಏನಾದ್ರು ಕಚ್ಬಿಡ್ತಾ? ದಂಡೇಲಿದ್ರೆ ಫೋನ್ ಕೊಡವನ್ಗೆ. ಅತ್ಯವ್ವ, ಅವ್ರ ಹಟ್ಟಿಲಿಲ್ಲ, ಆಚೆಗೆ ಹೋಗೋರೆ. ಸರಿ, ಅವ್ನ ಅಟ್ಟಿಗೆ ಬಂದ್ಮ್ಯಾಕೆ ಫೋನ್ ಮಾಡು. ಅವ್ನಿಗೆ ಹಿಡಿದಿರೋ ಹುಚ್ಚನ್ನ ಫೋನಲ್ಲೇ ಬಿಡಿಸ್ತೀನಿ. ಇಲ್ದೇ ಇದ್ರೆ ಅಲ್ಲಿಗೆ ಬಂದು ಬಿಡಿಸ್ತೀನಿ. ಅತ್ಯವ್ವ, ಬಾವು ನೋಡಿದ್ರೆ ತಿರ್ಗಾ ಎಲ್ಲ ನನಗೆ ಕಚ್ಬಿಡ್ತಾರೋ ಅಂತ ಭಯ ಆಯ್ತದೆ. ಕುಸು, ನೀವೊಂದು ಕೆಲಸ ಮಾಡು. ಆ ದನ ಕಾಯೋನ ಅಟ್ಟಿಗೆ ಬಂದ್ರೆ ನೀನು ಅವ್ನು ಗೊತ್ತಿಲ್ದಂಗೆ ಒಂದು ಕೋಲ್ ಮಾಡ್ಕೊಂಡಿರು. ಅವನೇನಾದ್ರೂ ತಿರ್ಗಾ ಹಂಗೆ ಮಾಡಿದ್ರೆ ಹೇಗದ್ 4 ಬಾರ್ಸು, ಆಮೇಲೆ ಸರಿ ಹೋಯ್ತಾನೆ. ಆಯ್ತು ಅತ್ಯವ್ವ, ನೀವ್ ಹೇಳ್ದಂಗೆ ಮಾಡ್ತೀನಿ. ಆಯ್ತು ಕೂಸು, ಫೋನ್ ಮಾಡ್ಗಾನೆ. ಸರಿ ಅತ್ಯವ್ವ, ಬಾಯ್ ಬಾಯ್. ಬಾಯ್ ಬಾಯ್. ಓ ಆಂಟಿ, ಬಿಸಿಲು ಹೀಟ್ ಜಾಸ್ತಿ, ಪರಂಗಿ ಹಣ್ಣು ಬದಲು ಕರ್ಬೂಜ ಹಣ್ಣು ಹಾಕಿ. ನಗರದಲ್ಲಿ ಬೀದಿ ನಾಯಿ ಕಾಟ ಹೆಚ್ಚಾಗಿದೆ. ನಾಗರ ಬಾವಿಯಲ್ಲಿ ಬೀದಿ ನಾಯಿ ಒಂದು 6 ವರ್ಷದ ಮಗುವನ್ನು ಕಚ್ಚಿ ಕಚ್ಚಿ ಸಾಯಿಸಿದೆ. ಏನ್ ಮಾಡ್ತಿರ್ತಾರೆ? ಯಾರಾದ್ರೂ ಸಾಯೋವರೆಗೂ ಅವ್ರಿಗೆ ಬುದ್ಧಿ ಬರಲ್ಲ ಅನ್ಸುತ್ತೆ. ಗೌಡ್ರು ಆಡಿದ್ ನೋಡಿದ್ರೆ ಯಾವ್ದಾದ್ರು ಬೀದಿ ನಾಯಿ ಕಚ್ಚಿರ್ಬೋದು ಅನ್ಸುತ್ತೆ. ಯಾವುದಕ್ಕೂ ನಾನು ಹುಷಾರಾಗಿರೋದು ಒಳ್ಳೇದು. ಏನ್ ಮದು ಪೇಪರ್ ಓದ್ತಾ ಇದ್ಯಾ? ಇಲ್ಲ, ಒಬ್ಬಟ್ಟು ತಟ್ತಿದೆ. ನಿನಗೆ ನನ್ನ ಕಿಂಡಲ್ ಮಾಡೋದನ್ನ ಬಿಟ್ಟು ಒಬ್ಬಟ್ಟು ತಟ್ಟಕ್ಕೆಲ್ಲ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಬಂದಿದೆ ಹೆಡ್ಲೈನು? ನಿಮ್ ತರ ಕೆಲ್ಸ ಇಲ್ದಿರೋರು ಬೀದಿ ಸುತ್ತಾ ಇರ್ತಿರಲ್ಲ, ನಿಮ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಸರ್ಕಾರದವರು ಕಚ್ಚೋ ನಾಯಿನ ಬೀದಿಗೆ ಬಿಟ್ಟಿದಾರಂತೆ, ಹುಷಾರಾಗಿರಿ. ಏನೇ ಹೇಳಿದ್ರು ಏನೇ ಮಾತಾಡಿದ್ರು ನೀನ್ ಕೊನೆಗೆ ಬಂದು ನಿಂತ್ಕೊಳ್ಳೋದು ನನ್ನ ಕೆಲಸದ ವಿಷಯಕ್ಕೆ ಅಲ್ವಾ? ಹಲೋ ಭಾವುಕ ನಟ, ನಾನ್ ಸುಮ್ನೆ ಹೇಳಿಲ್ಲ, ಬೇಕಿದ್ರೆ ಪೇಪರ್ ಓದಿ ಗೊತ್ತಾಗುತ್ತೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ನಾಗರ ಬಾವಿಯಲ್ಲಿ 6 ವರ್ಷದ ಮಗುವೊಂದನ್ನು ಬೀದಿ ನಾಯಿಯೊಂದು ಕಚ್ಚಿ ಕಚ್ಚಿ ಸಾಯಿಸಿದೆ. ಪಾಪ, ಆ ಮಗು ಏನ್ ಮಾಡಿತ್ತು ಅಂತ ಈ ನಾಯಿ ಕಚ್ಚಿ ಕಚ್ಚಿ ಸಾಯಿಸ್ಬಿಟ್ಟಿದೆ. ಜಾನಿ, ನಾಯಿಗಳಿಗೆ ಪಾಪ ಪುಣ್ಯ ಎಲ್ಲ ಗೊತ್ತಿರಲ್ಲ. ಹುಚ್ಚಿಡಿದ್ರೆ ಯಾರನ್ನ ಬೇಕಿದ್ರು ಸಾಯಿಸುತ್ತೆ. ಜಾನಿ, ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಾಯ್ತಾ ಅಂದ್ರೆ ಹೇಗೆ ಗೊತ್ತಾಗುತ್ತೆ ಮಧು? ಹೇಳಿದ್ರೆ ತಾನೇ ಗೊತ್ತಾಗೋದು. ಬೆಳಿಗ್ಗೆ ಗೌಡ್ರು ನಮ್ಮ ಮನೆಗೆ ಬಂದಿದ್ರ, ನನ್ ಜೊತೆ ಮಾತಾಡ್ತಿದ್ದ ಹಾಗೆ ಸಡನ್ ಆಗಿ ನಾಯಿ ತರ ಬೊಗಳಕ್ ಶುರು ಮಾಡ್ಬಿಟ್ರು. ಮಧು, ನಾಯಿಗಳು ನಾಯಿ ತರ ಕೂಗದೆ ಮನುಷ್ಯರ ತರ ಕೂಗ್ತಾವ? ಜಾನಿ, ನಾ ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಗೌಡ್ರು ಬರೀ ನಾಯಿ ತರ ಕೂಗಿದಲ್ಲ, ಬೊಗಳ್ತಾ ಬೊಗಳ್ತಾ ನನ್ನನ್ನೇ ಕಚ್ಚಕ್ ಬಂದಿದ್ರು. ನಾನ್ ಹೇಗೋ ತಪ್ಪಿಸ್ಕೊಂಡು ರೂಮ್ ಒಳಗ್ ಹೋಗಿ ಬಾಗ್ಲು ಹಾಕೊಂಡೆ. ಅವ್ರು ಸ್ವಲ್ಪ ಹೊತ್ತು ಹಾಗೆ ಬೊಗಳ್ತಾ ಕೂತಿದ್ರು. ಆದ್ರೂ ನಾನ್ ಬಾಗ್ಲು ತೆಗಿಲಿಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರ ಮನೆಗೆ ಹೋದ್ರು. ಮಧು, ನೀನ್ ಹೇಳ್ತಿರೋದಲ್ಲ ನಿಜಾನಾ? ಜಾನಿ, ಸುಳ್ಳು ಹೇಳೋದಕ್ಕೆ ಹುಚ್ಚನಾಯಿ ಕಡ್ದಿರೋದು ನನಗಲ್ಲ, ಗೌಡ್ರಿಗೆ. ಅದು ಇಷ್ಟೊಂದು ಧೈರ್ಯವಾಗಿರೋ ನಿನ್ನ ಹತ್ರನೇ ಗೌಡ್ರು ಈ ರೀತಿ ಎಲ್ಲ ನಡ್ಕೊಂಡ್ರು ಅಂದ್ರೆ ಪಾಪ ಪಾರೋರ್ ಮುಂದೆ ಹೆಂಗೆಲ್ಲ ನಡ್ಕೊಂಡಿರ್ಬೇಕು. ನೀವ್ ಹೇಳೋದು ಕರೆಕ್ಟಾಗೇ ಇದೆ ಜಾನಿ. ಯಾವ್ದಕ್ಕೂ ಹೋಗಿ ಪಾರೋನ ವಿಚಾರಿಸ್ಕೊಂಡ್ ಬನ್ನಿ. ಗೌಡ್ರು ನನ್ನ ಹತ್ರ ಬಿಹೇವ್ ಮಾಡ್ದಾಗೆ ಪಾರು ಹತ್ರನು ಬಿಹೇವ್ ಮಾಡಿರ್ಬಹುದು. ಮಧು, ನೀನ್ ಈ ಮಾತನ್ನ ಹೇಳ್ತಾ ಇದೀಯಾ? ಇಲ್ಲಿ ಹೇಳಕ್ ಬೇರೆ ಯಾರಿದ್ದಾರೆ? ಸುಮ್ನೆ ಹೋಗಿ ಅವಳನ್ನ ವಿಚಾರಿಸ್ಕೊಂಡ್ ಬನ್ನಿ. ಅಲ್ಲ ಮಧು, ನೀನು ಹೇಳ್ತಿರೋದು ಹೇಗಿದೆ ಅಂದ್ರೆ, ಗನ್ ಹಿಡ್ಕೊಂಡು ಬಾರ್ಡರ್ನಲ್ಲಿ ಯಾರನ್ನ ಶೂಟ್ ಮಾಡ್ಲಪ್ಪ ಅಂತ ಕಾಯ್ತಾರೋ ಸೈನಿಕನ್ಗೆ ಸರ್ಕಾರನೇ ಶೂಟ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಂಗಿದೆ. ನಿಮ್ ಮಾತು ನಂಗೆ ಅರ್ಥ ಆಗ್ಲಿಲ್ಲ. ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂದೆ. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಹಿಂಗ್ ಹೊಡೆದ್ರಿ ಮಮ್ಮಿ? ಜಾನಿ ಅವರೇ, ಸೌರಿ. ಪಾರೋರೆ, ಅದು ಸೌರಿ ಅಲ್ಲ, ಸಾರಿ. ಹೇಳಿದ್ರಿ ಜಾಡ. ನಮ್ ಬಾವ ಅನ್ಕೊಂಡ್ ಹೊಡದ್ಬಿಟ್ಟಿ. ಏನ್ ಹೇಳ್ತಿದ್ದೀರ
ಹೇಳ್ತಿದ್ದೀರಾ ಪಾರೋರೆ? ಬಾವ ಅನ್ಕೊಂಡು ಹೊಡೆದು ಬಿಟ್ರು. ಹೊಡೆಯುವಂತ ತಪ್ಪು ಗೌಡ್ರೆ ಏನು ಮಾಡಿದ್ರು? ಜಾನ್ಯವರೇ ಗೊತ್ತಾರೆ ನಮ್ ಬಾವ ನಾಯಿ ಕಚ್ದಂಗ್ ಕಚ್ಬಿಟ್ರು. ಪಾರೋರೆ, ಗೌಡ್ರದ್ದು ಇತ್ತೀಚೆಗೆ ತುಂಬಾ ಅತಿ ಆಗೋಯ್ತು. ನಮ್ಮನೆಗೆ ಬಂದು ಮದುವೆ ಹತ್ರನೂ ಇದೇ ರೀತಿ ನಡ್ಕೊಂಡಿದ್ದಾರೆ. ವಿಷಯ ಗೊತ್ತಾದ ಕೂಡಲೇ ನಿಮ್ಗೆ ಏನಾಗಿದೆಯೋ ನೋಡ್ಕೊಂಡು ಹೋಗೋಣ ಅಂತ ಓಡೋಡ್ ಬಂದೆ. ಓ ಜಾನ್ಯವರೇ, ನಮ್ ಬಾವಂಗ್ ಏನಾಗದೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಚಂದಾಗಿ ಇರ್ತಾರೆ, ಇದ್ದಕ್ಕಿದ್ದಾಗ ನಾಯಿ ತರ ಆಡ್ತಾರೆ. ಪಾರೋರೆ, ನನಗೆ ಅನ್ಸುತ್ತೆ ಯಾವುದೋ ಬೀದಿ ನಾಯಿ ಬಂದು ತಿಂತಾ ಇರುತ್ತೆ, ಅದನ್ನ ಕಿತ್ಕೊಂಡು ತಿನ್ನೋಕ್ ಹೋಗಿರ್ತಾರೆ, ಅದು ವಾಪಸ್ ಕಚ್ಬಿಟ್ಟಿರುತ್ತೆ, ಅದಕ್ಕೆ ಈ ರೀತಿ ಆಡ್ತಿದ್ದಾರೆ. ಎಷ್ಟಾಗ್ಲಿ ಜೀಪಣ ಅಲ್ವಾ? ಜಾನ್ಯವರೇ, ಈಗ್ಲೇ ನಾನು ಎದ್ರುಕೊಂಡವ್ನಿ. ಪುನಃ ಯಾನೇನೋ ಹೇಳಿ ನಾನು ಇನ್ನೂ ಎದುರಿಸ್ಬೇಡಿ. ಪರೋರೆ, ನಾನಿರೋ ತನಕ ನೀವ್ ಎದ್ರುಕೋಬೇಡಿ. ಅಯ್ಯ, ನೀವೇನ್ ಯಾವಾಗ್ಲೂ ನನ್ನ ಕಾವಲು ಕಾಯ್ಕೊಂಡು ನನ್ನ ದಂಡೆಲಿ ಇರಕ್ಕಾದ್ದ? ನೀವು ಓನ್ನಿ, ಜೀವನ ಪೂರ್ತಿ ನಿಮ್ ಜೊತೆ ಇದ್ಬಿಡ್ತೀನಿ. ನೀವು ಮಧುರವ್ರ ದಂಡೆಲಿರಿ, ನನ್ನ ನೋಡ್ಕೊಳಕ್ ನಮ್ಮ ಅತ್ತೆವು ಅವ್ರೆ. ಈ ದೊಣ್ಣೆನ ಯಾವಾಗ್ಲೂ ನಿನ್ ಜೊತೆಲೆ ಇಟ್ಕೊಂಡಿರೋ ಅಂತ ಆಡಿಯೋ ಕೊಟ್ಟಿದ್ದು ಅವ್ರೇಯ. ಪರೋರೆ, ಅದು ಆಡಿಯೋ ಅಲ್ಲ, ಐಡಿಯಾ. ಹೇಳಿದ್ರಿ ಜಾಡ. ಇದೇ ಒಳ್ಳೆ ಅವಕಾಶ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಗೌಡ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಜೊತೆಗೆ ಪಾರೋರ್ ಜಾಡ್ ಹಿಡ್ಕೊಂಡ್ಬಿಡ್ಬೇಕು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಅಪಾಯಿಂಟ್ಮೆಂಟ್ಲು ಯಾವ ಅಪಾಯಿಂಟ್ಮೆಂಟ್ಲು? ಏನು ಅಲ್ಲಾಡ್ಸ್ಬೇಕಾದ್ರೆ ಬಂದು ಮತ್ತೇನು ಅಲ್ಲಾಡ್ಸೋದು? ರಾಕೆ, ಎಸ್ ಬಾಸ್. ಏನ್ ಮಾಡ್ತಿದ್ಯಾ? ನಿಮ್ಮ ಕಣ್ಣಿನಲ್ಲಿ ಎಂತ ಹೆಗ್ಗಣ ಕೂತಿದ್ಯಾ? ಕಾಣ್ತಾ ಇಲ್ವಾ? ಅಲ್ಲಾಡ್ಸ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ನೀನೇ ಒಂದು ಎಕ್ಸ್ಪೆರಿಮೆಂಟಲ್ ಪೀಸು. ನೀನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತೀಯಾ? ಭಯ್ಯ, ಇದರಲ್ಲಿ ಕಾಣ್ತಾ ಉಂಟಲ್ಲ ದ್ರವ, ಇದನ್ನ ಇಲಿಗಳಿಗೆ ಇಂಜೆಕ್ಟ್ ಮಾಡಿದರೆ ಅದು ಡೈನೋಸರ್ಗಳ ನಮ್ಮನ್ನ ಬೆಳೆದು ಬಿಡ್ತದೆ. ಅದಕ್ಕೆ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವುದಾ ಬೇಡ ಅಂತೇಳಿ ಮಂಡೆ ಬೆಚ್ಚದಲ್ಲಿದ್ದೇನೆ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತ್ಯಾ? ಕೊಡೋ, ನಿನ್ಗೆ ಇಂಜೆಕ್ಟ್ ಮಾಡ್ಬಿಡ್ತೀನಿ. ಹಲೋ ಜೆಂಟಲ್ ಮ್ಯಾನ್. ಹೇಳಪ್ಪ ಮೆಂಟ್ಲ್ ಮ್ಯಾನ್. ಐ ಲೈಕ್ ಇಟ್. ನಿಮಗೆ ಜ್ಞಾನದ ಬಗ್ಗೆ ಜ್ಞಾನ ಇದ್ದರೆ ಮಾತ್ರ ಮಾತಾಡಬೇಕು, ಇಲ್ಲ ತೆಪ್ಪಗೆ ಕೂರ್ಬೇಕು. ಐ ಲೈಕ್ ಇಟ್. ನನಗೆ ಜ್ಞಾನ ಇಲ್ಲ ಅಂತೇನೋ? ಮತ್ತೆ ಅಜ್ಜಿ ಶುಂಠಿ ಜ್ಞಾನ ಇಲ್ಲದ ಪ್ರಶ್ನೆಗಳನ್ನು ಕೇಳಿದರೆ ಎಂತ ಅಂತ ಹೇಳ್ಬೇಕು? ಅಲ್ಲ, ಮನುಷ್ಯನ ದೇಹಕ್ಕೂ ಪ್ರಾಣಿಗಳ ದೇಹಕ್ಕೂ ವ್ಯತ್ಯಾಸ ಇದೆ ಅನ್ನೋದು ಸ್ವಯ ಕೂಡ ಇಲ್ಲ ನಿಮಗೆ. ಆಯ್ತಪ್ಪ, ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲ. ಆ ವಿಷಯ ಬಿಡು. ನಿನಗೆ ನಾಯಿ ಡಾಕ್ಟರ್ ನಂಬರ್ ಇದ್ರೆ ಕೂಡ? ನಾಯಿಗಳ ಡಾಕ್ಟರ್ ನಂಬರ್ ಬೇಕಾದ್ರೆ ಹೋಗಿ ನಾಯಿ ಹತ್ರ ಕೇಳಬೇಕು, ನನ್ನ ಹತ್ರ ಎಂತ ಸಾವನ್ನ ಕೇಳೋದು? ಐ ಡೋಂಟ್ ಲೈಕ್ ಇಟ್. ನಾಯಿಗಳೇನು ಫೋನಲ್ಲಿ ಮಾತಾಡ್ತವೇನೋ? ಮಾತಾಡೋದಿಲ್ಲ ಅಲ್ಲ? ಹಾಗಾದರೆ ಈ ನಾಯಿಗಳಿಗೆ ಹುಷಾರಿಲ್ಲದಿದ್ರೆ ಅದು ಎಂತ ಮಾಡ್ತದಪ್ಪ? ಭಯ, ನಾನೀಗಲೇ ಈ ಎಕ್ಸ್ಪೆರಿಮೆಂಟ್ ಅನ್ನ ನಿಲ್ಲಿಸಿ ನಾಯಿಗಳು ಫೋನಲ್ಲಿ ಮಾತಾಡುವಂತ ಹೊಸ ಫಾರ್ಮುಲಾವನ್ನು ಕಂಡುಹಿಡಿತೇನೆ. ಏನ್ರಪ್ಪ, ಯಾರು ಕಟ್ಟೆ ಮೇಲೆ ಕೂತ್ಕೊಂಡು ಏನೋ ಕಿತ್ತಾಕ್ತಾ ಇದ್ದಾರಿ? ಕಲ್ಟಿವೇಟ್ರು ಅಣ್ಣಪ್ಪನವ್ರ ಬೇರೆ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟಿದೆ. ಒಂದು ಕಪ್ಪಿ ಜೊತೆಗೆ ಇನ್ನೊಂದು ಕಪ್ಪಿ ತಾನೇ ಇರಬೇಕು. ಹಂಗಿ ಒಂದು 4 ಜೊತೆಗೆ ಇನ್ನೊಂದು 4 ಸೇರ್ಕೊಂಡ್ಬಿಟ್ಟದೆ. ರಾಕಿ, ಹುಷಾರು ಕಣೋ. ಗೌಡ್ರು ಅವಾಗ ನಾಯಿ ತರ ಆಡ್ತಾರಂತೆ. ನಮಗೂ ಕಚ್ಬಿಟ್ರೆ ಕಷ್ಟ. ಬೆಳಗ್ಗೆ ತಾನೇ ಪಾರೋರು ಕಚ್ಬಿಟ್ಟು ಬಂದಿದ್ದಾರೆ. ಹೌದಾ? ಐ ಲೈಕ್ ಇಟ್. ಏನೋ ಗುಸು ಗುಸು ಅಂತ ಇದ್ದಾರಿ. ಏನಿಲ್ಲ, ನಿಮ್ ವಿಷಯ ನಮ್ಮ ಮಾತು. ನನ್ನ ವಿಷಯ ಆದ್ರೆ ಕಿವಿಲಿ ಯಾಕೆ ಮಾತಾಡ್ಕೊಂಡ್ರಿ? ಎದುರಿಗೆ ನಿಂತೀನಿ ತಾನೆ, ಜೋರಾಗಿ ಹೇಳಿ. ನೋಡಿದ್ದೇನೋ ರಾಕಿ, ಈಗ್ಲಾದ್ರೂ ನಾನು ಹೇಳಿದ್ ನಿಜ ಅಂತ ಗೊತ್ತಾಯ್ತಾ? ರಿಂಗ್ ಮಾಸ್ಟ್ರೆ, ಎಂತದಕ್ಕೆ ನೀವು ನಾಯಿ ನಮ್ಮನೆ ಕೂಗುದು? ಅಯ್ಯ ನೀ ಆಕಳ್ಕ ಬಂತು ಅಂತ ಆಕಳಿಸ್ರೆ ನಾಯಿ ಬುಗಳದಂಗೆ ಬುಗಳಿರಿ ಅಂದಯ್ಯ. ಯಾಕೆ ಹಿಂಗೆ ಎದ್ರುಕೊಂಡ್ ಬರ್ತಾ ಇದ್ದೀರಿ? ಯಾನಾಯ್ತು? ಪರೋರೆ, ನಿಮ್ಮ ಮನೇಲಿ ಹಗ್ಗ ದೊಣ್ಣೆ ಎಲ್ಲಿ ಇಟ್ಟಿದ್ದೀರಾ? ಯಾಕ? ಗೌಡ್ರು ಮತ್ತೆ ನಾಯಿ ಆಗ್ಬಿಟ್ಟಿದಾರ. ಏನೋ ಪುನಃ ನಮ್ಮ ಬಾವ ನಾಯಿ ಆಗ್ಬಿಟ್ಟವ್ರ. ನಿಮ್ಮ ಹತ್ರ ಕೊಜಿಲಿಕ್ಕೆ ಪುರ್ಸೊತ್ತಿಲ್ಲ, ಹಗ್ಗ ಎಲ್ಲಿ? ಅಲ್ಲದೆ ಹೋಗ್ ಬೇಗ ಬಾಗ್ಲಾಕ. ಓ ಶಿವಕಾರ್ತಿಕೇಯ, ನೀವು ಟೆನ್ಷನ್ ಮಾಡಬೇಡಿ, ಸುಮ್ಮನೆ ರೀ, ಎಲ್ಲ ನಾನು ನೋಡ್ಕೊಳ್ತೇನೆ.
ಜಾನಿ ಅವರೇ ಯಾನ ಇದು ನನಗೆ ಎದ್ರುಕೊಂಬೇಡ ಅಂತ ಹೇಳ್ಬಿಟ್ಟು ನೀವೇ ಎದ್ರುಕೊತಿದ್ದೀರಲ್ಲ. ಪಾರೂರೇ, ನಾನಿದು ಸಾಮಾನ್ಯ ನಾಯಿ ಅನ್ಕೊಂಡಿದ್ದೆ, ಇದ್ಯಾವುದೋ ತಲೆ ಕೆಟ್ಟರು ಹುಚ್ಚ ನಾಯಿ. ಏನಾದ್ರೂ ಮಾಡೋ. ಓ ರಂಗರಾಜ, ರಿಂಗ್ ಮಾಸ್ಟರ್ ಹತ್ರ ಕಚ್ಚಿಸಿಕೊಳ್ಳಿಕ್ಕೆ ಎಷ್ಟು ಮಜಾ ಆಗ್ತದೆ ಗೊತ್ತುಂಟಾ? ಒಂದ್ ಸರ್ತಿ ಕಚ್ಚಿಸಿಕೊಳ್ಳ. ಆಮೇಲೆ ಮಜಾ ತಗೊಳ್ಳಿ, ನನ್ನ ಸಾವಿರದ ಪಾರು ಮಾಡೋ. ಇದಕ್ಕಪ್ಪ ನನ್ನ ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಾರೆ. ಯಾವ ಬಂದು ಬಿಡ್ಸಣ. ರೀ ಗೌಡ್ರೆ, ನಾನು ಎಲ್ಲಾ ತರದ ಜಾತಿ ನಾಯಿನೂ ನೋಡ್ಬಿಟ್ಟಿದ್ದೀನಿ ರೀ, ಆದ್ರೆ ನಿಮ್ಮಷ್ಟು ಸ್ಟ್ರಾಂಗ್ ನಾಯಿನ ನೋಡ್ಲೇ ಇಲ್ಲ ರೀ. ಇದರಲ್ಲಿ ನಂದೇನು ತಪ್ಪಿಲ್ಲ. ಒಂದು ಸತ ಯಾಕೆ ಹಿಂಗ ಆಡ್ತೀನಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಓಯ್ ಗಂಡತಿಮ್ಮ, ಹೇಳಪ್ಪ ಮಂಕುತಿಮ್ಮ. ನೀವೆಂತದಕ್ಕೆ ಈ ನಮೂನೆ ಮಾಡ್ತಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತುಂಟು. ಅಡೆ ಕಲ್ಟಿವೇಟ್ ಯಾಕೆ ಹಿಂಗ್ ಮಾಡ್ತಾ ಇದ್ದಾನು? ಹಾಗೆ ಒಂದು ಸಲ ಫ್ಲಾಶ್ ಬ್ಯಾಕಿಗೆ ಹೋಗಿ ಬನ್ನಿ. ನಮಸ್ಕಾರ ರಿಂಗ್ ಮಾಸ್ಟರ್. ಬಾರಪ್ಪ ಬಾರ ಕಲ್ಟಿವೇಟ್ರು. ಅಂಗಡಿಲಿ ಕೂತ್ಕೊಂಡು ಉಂಡ್ರೆ ಉಮ್ಮತ್ತರ ಮೇಳ ಕಣ್ಣು ಹಾಕ್ತಾನೆ ಅಂತ ಬಸ್ ಸ್ಟಾಪಲ್ಲಿ ಬಂದು ಕೂತ್ಕೊಂಡು ಉಂಡ್ರೆ ಇಲ್ಲಿಗೆ ಬಂದು ನೀ ಕಣ್ಣು ಹಾಕಿಯಾ? ಐ ಲೈಕ್ ಇಟ್. ನಾನು ಕಣ್ಣು ಹಾಕ್ಲಿಕ್ಕೆ ಬರ್ಲಿಲ್ಲಪ್ಪ, ಕಂಡಾಬಟ್ಟೆ ಹಸಿವಾಗ್ತಿತ್ತು. ನೀವು ಊಟ ಕೊಟ್ರೆ ಸ್ವಲ್ಪ ಬಾಯಿಗೆ ಹಾಕೊಂಡು ಹೋಗುವಂತ ಬಂದೆ. ಏ ಕಲ್ಟಿವೇಟ್ರು, ನೀನು ನನ್ನ ಯಾನ್ ಅನ್ಕೊಂಡ್ಬಿಟ್ಟಿದ್ದಾಡ? ನಾನು ಹೊಟ್ಟಿಯಿಂದ ಉಣ್ಣಕ್ ತರೋದು ನನ್ನ ಒಬ್ಬನಿಗೆ ಮಾತ್ರ, ಊರಿಗೆಲ್ಲ ಹಂಚಕಲ್ಲ. ಏನೋ ಒಂದ್ ದಿನ ಕರೆದು ಉಣ್ಣಕ್ ಇಕ್ಕಿದೆ ಅಂತ ದಿನಾಗ್ಲೂ ಅದನ್ನೇ ರೂಢಿ ಮಾಡ್ಕೋಬೇಡ. ಈಗ ನೀವು ಕೊನೆಯಲ್ಲಿದ್ದು ಸಾಕು, ಎಂತ ಈಗ ಊಟ ಕೊಡ್ತೀರಲ್ವಾ? ಏ ನಿನಗೆ ಒಟ್ಟಸ್ತ್ರ ದುಡ್ಡು ಕೊಟ್ಬಿಟ್ಟು ಉಣ್ಣು, ಇಲ್ವಾ ಹಂಗೆ ಸಾಯಿ. ನಾನು ಹೊಟ್ಟಿಯಿಂದ ಉಣ್ಣಕ್ ತರೋದು ನನ್ನ ಒಬ್ಬನಿಗೆ ಮಾತ್ರ, ಊರಿಗೆಲ್ಲ ಹಂಚಕಲ್ಲ. ಏನೋ ಒಂದ್ ದಿನ ಕರೆದು ಉಣ್ಣಕ್ ಇಕ್ಕಿದೆ ಅಂತ ದಿನಾಗ್ಲೂ ಅದನ್ನೇ ರೂಢಿ ಮಾಡ್ಕೋಬೇಡ. ಈಗ ನೀವು ಕೊನೆಯಲ್ಲಿದ್ದು ಸಾಕು, ಎಂತ ಈಗ ಊಟ ಕೊಡ್ತೀರಲ್ವಾ? ಏ ನಿನಗೆ ಒಟ್ಟಸ್ತ್ರ ದುಡ್ಡು ಕೊಟ್ಬಿಟ್ಟು ಉಣ್ಣು, ಇಲ್ವಾ ಹಂಗೆ ಸಾಯಿ. ರಿಂಗ್ ಮಾಸ್ಟ್ರೇ, ಇಲ್ಲಿ ತನಕ ನಿಮ್ಮನ್ನು ನಾನು ನನ್ನ ತಂದೆ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೆ, ಆದರೆ ಇವತ್ತು ನೀವು ನನಗೆ ಅವಮಾನ ಮಾಡಿದ್ರಿ. ಏಯ್ ನಿನ್ನ ಡವ್ವೆಲ್ಲ ನನ್ನ ಮುಂದೆ ನಡೆಯಲ್ಲ. ನೀನು ಈ ತರ ಡವ್ ಮಾಡಿದ್ರೆ ನಾನು ಕರಗಿ ನಿನಗೆ ಉಣ್ಣಕ್ಕೆ ಕೊಡುವುದಿಲ್ಲ. ಸುಮ್ಮನೆ ವಾಗ ಕನ್ವರ್ಲಾಲ್, ಬಾಲ. ಇವತ್ತು ನಿಮ್ಮ ಬಳಿ ಆಸ್ತಿ ಐಶ್ವರ್ಯ ಎಲ್ಲ ಇರ್ಬೋದು, ಆದರೆ ಅದನ್ನೆಂತ ನಾನು ಕೇಳಿಲ್ಲ. ಹಸಿವಂತೇಳಿ ಬಂದಾಗ ನನಗೆ ಉಂಟು ಕೊಡದೆ ಅಳಿಸಿದ್ರಲ್ಲ, ನಾಳೆ ನಿಮಗೆ ಬಿರಿಯಾನಿ ಕೊಡುವ ದಿನ ನನಗೂ ಬಂದೇ ಬರ್ತದೆ. ಕಲ್ಟಿವೇಟ್ರು, ಏನಾರು ಬಿಟ್ಟ ಗಂಜಿ ಸಿಕ್ಕರು ಕುಡ್ಕ, ಆಮೇಲೆ ಬಿರಿಯಾನಿ ತರ ಮಾತಾಡ. ನೋ, ನಾನು ನಿಮಗೆ ಬಿರಿಯಾನಿ ತಂದೇ ತರ್ತೇನೆ. ಆಯ್ತು ಬಿಡು, ತನ್ಮೇಲೆ ಮುಂಚೆರೆ ಕುಟ್ಕೊಂಡು ತಿಂತೀನಿ. ಬಿರಿಯಾನಿ ತರಬೇಕಾದ್ರೆ ಬೀಡ ತರ ಮರಿಬೇಡಪ್ಪ. ಐ ಡೋಂಟ್ ಲೈಕ್ ಇಟ್. ಕಲ್ಟಿವೇಟ್ರ, ಇದೇ ಈಗ ಕರ್ಕೊಂಬಂದ್ಬಿಟ್ಟ. ಇದೇ ಜಾಗದಲ್ಲಿ ಅಲ್ವಾ ನೀವು ನನಗೆ ಊಟಕ್ಕೆ ಕೊಡುವುದಿಲ್ಲ ಅಂತ ಹೇಳಿದ್ದು? ಇದೇ ಜಾಗದಲ್ಲಿ ಅಲ್ವಾ ನೀನು ನನಗೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದ? ತಂದಿದ್ದೇನೆ, ವೆಜ್ ಬಿರಿಯಾನಿ, ಗೋಬಿ ಮಂಚೂರಿಯನ್, ಪೀಡಾ. ಕಲ್ಟಿವೇಟ್ರು, ಏನ ಆಟಗಳಿಗೆ ಹೇಳ್ದೆ ಅನ್ಕೊಂಬಿಟ್ಟಿ, ನೋಡ್ರಿ ದಿಟ್ಟವಾಗ್ಲು ತಂದ್ಬಿಟ್ಟಿದೆ. ಮಾತಿಗೆ ತಪ್ಪದ ಕಾರಣ ಆಗ್ಬಿಟ್ಟಿಲ್ಲಪ್ಪ. ಪಾರು ಒಟ್ಟಿಗೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ದ, ಇಲ್ಲೇ ಉಂಡ್ಕೊಂಡ್ಬಿಡ್ತೀನಿ, ಆಟೋ ಚಾರ್ಜ್ ಉಳಿತದೆ. ಬೀಡ ಎತ್ತರ ಜಂಡ ನಿಶಾಕ್ ಕೊಡ್ದಂಗೆ. ತಿನ್ನಿ ರಿಂಗ್ ಮಾಸ್ಟ್ರೇ, ತಿನ್ನಿ. ಹಸಿವು ಅಂತ ಬಂದಾಗ ನಾಯಿಗೆ ಬೈದಾಗೆ ಬೈದು ಅವಮಾನ ಮಾಡಿ ಕಳಿಸಿದ್ರಲ್ಲ, ಈಗ ತಿನ್ನಿ. ಐ ಲೈಕ್ ಇಟ್.
ಐ ಡೋಂಟ್ ಲೈಕ್ ಇಟ್. ಹಸಿವಂತೇಳಿ ನಾನು ನಿಮ್ಮ ಮನೆಗೆ ಬಂದಾಗ ನನ್ನನ್ನು ನಾಯಿಯ ನಮ್ಮನೆ ಓಡಿಸಿದ್ರಲ್ಲ, ಅದಕ್ಕೆ ನೀವು ತಿನ್ನುವ ಅನ್ನದಲ್ಲಿ ನಾನು ನಾಯಿಯ ಇಂಜೆಕ್ಷನ್ ಮಿಕ್ಸ್ ಮಾಡಿದೆ.